ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನಗಳಾಗ್ಬಿಟ್ವು, ಒಂದು ವೀಡಿಯೋನೂ ಮಾಡೋಕ್ಕಿಲ್ಲ. ಸಾರಿ, ಅದು ಸ್ವಲ್ಪ ಕೆಲಸಗಳ ಪ್ರಭಾವದಿಂದ ಎಲ್ಲಿಗೆ ಹೋಗಿಲ್ಲ ಎಂತನೂ ಇಲ್ಲ. ಸೊ ಇವಾಗ ಒಂದು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾನು ಯಾವಾಗ ಹೋಗಿದ್ದೆ ಫಸ್ಟ್ ಟೈಮು. ನಾನು ಮತ್ತು ನಮ್ಮ ಸ್ವಾಮಿಯವ್ರು ಹೋಗ್ತಾಯಿದ್ವಿ. ಯಾವ ಟೆಂಪಲ್ ಅಂತ ನೋಡಿ ಗೊತ್ತಾಗುತ್ತೆ. ಲೆಟ್ಸ್ ಗೋ. ಮಾರ್ನಿಂಗ್ ಬೇರೆ ಹೊಟ್ಟೆ ಬೇರೆ ಹಸಿತಾ ಇತ್ತು. ಸೊ ಮರಮ್ನಳ್ಳಿಗೆ ಮರಮ್ನಳ್ಳಿ ಒಳಗೆ ಹೋಗಿ ಟಿಫನ್ನು ಇಲ್ಲೇ ತಿನ್ನಲಿಲ್ಲ, ನೇಚರಾಗಿ ತಿನ್ನೋಣ ಅಂತ ಪಾರ್ಸಲ್ ತಗೊಂಡು ನಮ್ಮ ತುಂಗಭದ್ರಾ ನದಿ ಡ್ಯಾಮ್ ಹತ್ರ ಹೋಗಿ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ನನಗೆ ಸೈಕಾಗ್ಬಿಡ್ತು. ನಾನು ಲಾಸ್ಟ್ ಟೈಮ್ ಬಂದಾಗೆ ಎಷ್ಟು ನೀರಿತ್ತು, ನಾನೇನು ಎಂಟ್ರಿ ಆಗ್ತಾನೆ ಇಲ್ಲಿ ತನಕ ನೀರಿತ್ತು. ಇವಾಗ ನೋಡಿದರೆ ನೀರೇ ಇಲ್ಲ. ನೀರು ಸೀದಾ ಎಷ್ಟು ದೂರ ಹೊರಟೋಗಿದೆ ಅಂದರೆ ಅದು ನೋಡೋಕ್ಕೆ ಗೊತ್ತೇ ಆಗೋಲ್ದು, ಅಷ್ಟು ದೂರ ಐತಲ್ಲ ಅಂತ. ಒಂದು ವೀಡಿಯೋ ಹಾಕ್ತೀನಿ ನೋಡಿ, ಬೇಕಾದ್ರೆ ನಾನು ಮಾಲೆ ಹಾಕ್ಕೊಂಡಿರೋದು ಚೆನ್ನಾಗೈತೆ. ಅವಾಗ ನೀರು ಎಷ್ಟಿದ್ವು ಅಂತ ಗೊತ್ತಾಗುತ್ತೆ. ಸೈಡಿಗೆ ಹಾಕ್ತೀನಿ. ಬಟ್ ಭಾಳ ಬೇಜಾರಾಯ್ತು, ನೀರೇ ಇಲ್ಲದು ನೋಡಿ. ನಮ್ಮಲ್ಲಿ ಸ್ವಲ್ಪ ನೀರು ಉಳಿಸ್ಕೊಂಡು ಆಮೇಲೆ ನೀವು ನೀರು ಬಿಡಿ. ಸೊ ಇವಾಗ ಟಿಫನ್. That body's a blessing, girl. I ain't trying to pressure her. She messed with the temperature, hard wrote the song. ನಾ ಹೇಳಿದೆ ನಾವು ಸ್ವಾಮಿ ಜೊತೆ ಹೋಗ್ತಾ ಇದ್ದೀನಿ ಅಂತಂದು. ಇವರೇ ನಮ್ಮ ಸ್ವಾಮಿಗಳು, ವಿಶ್ವಮೂರ್ತಿ. ಇದಕ್ಕೂ ಮುಂಚೆ ನೀವು ಭಾಳ ನೋಡಿರ್ತಾರೆ ನಮ್ಮ ವೀಡಿಯೋದಾಗೆಲ್ಲ ಪೂಜೆ ಮಾಡೋಕ್ಕಾರೆ ಎಲ್ಲ ಮಂತ್ರ ಹೇಳೋದು ಎಲ್ಲ ಟ್ರಿಪ್ ಹೊಡಿತಾ ಇದ್ದೀವಿ ಇವಾಗ ಅಂತ ಅನ್ಬೇಕು. ಏನೋ ಒಂದು ಸಮಥಿಂಗ್ ಅಂತ ಅನ್ಸುತ್ತೆ. ಎಲ್ಲನ ಊಟ ಮಾಡಿದ ಪೇಪರು ಕವರ್ನೆಲ್ಲ ಕಟ್ಟಿಬಿಡಿ. ಯಾಕಂದ್ರೆ ಇಲ್ಲೆಲ್ಲ ನೇಚರ್ನ ಹಾಳು ಮಾಡಬೇಡ್ರಿ ಯಾರು. ಇವಾಗ ನಾನು ಎಲ್ಲ ಕವರಾಗಿ ತುಂಬ್ಕೊಂಡೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಹೋಗಿ ಡಸ್ಟ್ಬಿನ್ಗೆ ಹಾಕ್ತೀನಿ. ಮಜಾ ಮಾಡ್ತೀರಾ? ಅಲ್ಲಿ ಏನೇನು ಮಾಡಿರಿ ನೋಡಿ. ಅಲ್ಲೊಂದು ಎಣ್ಣೆ ಬಾಟ್ಲ್ ಐತೆ, ಇಲ್ಲೊಂದು ಎಣ್ಣೆ ಬಾಟ್ಲ್ ಐತೆ. ಹಿಂಗೆಲ್ಲ ಎಣ್ಣೆ ಬಾಟ್ಲನ್ನೆಲ್ಲ ಇಟ್ಕೊಂಡು ಈಗೆಲ್ಲ ಬಿಟ್ಟು ಎಲ್ಲ ಹೋಗ್ಬಾರ್ದು, ಹಾಳು ಮಾಡಬಾರ್ದು ಲೊಕೇಶನ್ನ. ಹಿಂಗೆ ಏನಿದು ಒಳ್ಳೆ ಡಸ್ಟ್ಬಿನ್ ಮಾಡಿಬಿಟ್ಟಾರೆ ತುಂಗಭದ್ರಾ ನದಿನ. ಹಿಂಗೆಲ್ಲ ಮಾಡಬಾರ್ದು, ಸ್ವಲ್ಪ ಕ್ಲೀನಿಟಿ ಹೇಳಿ. ನಮ್ಮದೇ ಇಲ್ಲ, ಎಷ್ಟು ಬಾಟ್ಲುಗಳು ಅದಾವೆ, ಎಷ್ಟು ಕವರ್ ಅದಾವೆ. ಸ್ವಾಮಿಯವರು ಟಿಫನ್ ಮಾಡಿಬಿಟ್ಟು ಫುಲ್ ಎನರ್ಜಿಯಾಗಿ ಅವ್ರೆ ಸಾಂಗ್ ಆಡ್ಕೊಂತ ಹೊಡಿತವ್ರೆ ಗಾಳಿನ. ಇವಾಗ ನಾವು ಹೋಗೋ ರೂಟಲ್ಲೇ ಹುಲಿಗೆಮ್ಮ ದೇವಿ ಟೆಂಪಲ್ಲು ಕೂಡ ಐತೆ. ಸೊ ಹಂಗೆ ಹುಲಿಗೆಮ್ಮನ ಗುಡಿನ ನೋಡ್ಕೊಂಡು ಹೋಗೋಣ ಅಂತಂದು ಬಂದರೆ, ನಾನು ಭಾಳ ವರ್ಷ ಆಯಿತು ಬಂದು. ಎಷ್ಟು ಜನ ಅವರೇ, ಮಂಗಳವಾರ ಬೇರೆನಾ, ಜಗ್ಗಿ ಜನ ಇದ್ದು. ಹಂಗೆ ಇಲ್ಲಿ ಅಂಜನಾದ್ರಿ ಬೆಟ್ಟ ಕಾಣುತ್ತೆ ನೋಡಿ. ಇವಾಗ ನಾವು ಯಾವ ಗುಡಿಗೆ ಬಂದಿದ್ದೀವಿ ಅಂದರೆ ಶ್ರೀ ಭೀಮಾಂಬಿಕೆ ದೇವಿ ಮಠಕ್ಕೆ. ಇಟಿಗೆಗೈತೆ. ಸೊ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಸ್ವಾಮಿಯವರು ಏನೋ ಕರ್ಕೊಂಬಂದಿದ್ದಾರೆ, ಅವರು ಬರ್ತಾಯಿದ್ರಂತೆ. ಸೊ ನಾವು ಒಂದು ಸಲ ಇದೇ ಫಸ್ಟ್ ಟೈಮ್ ಬಂದೀವಿ. ಇಲ್ಲೆಲ್ಲ ನೋಡಿದರೆ ಕಾಯಿ ಕಟ್ಟಿರೋದು, ಕಾಯಿ ಹೊಡೆಯೋದು ಚೆನ್ನಾಗಿದೆ, ಒಂಥರ ವೈಬೆಲ್ಲ. ಇದೇನೆಂದರೆ ನಾವು ಏನಾದರೂ ಅಂದ್ಕೊಂಡು ಕೋರಿಕೆಯಲ್ಲಿದ್ದ ಎರಡು ಕಾಯಿಗೆ ಒಂದು ಕಾಯಿ ಕಟ್ಟಬೇಕು. ನಾನು 2 ಕಾಯಿ ತಂದೆ, ಒಂದು ಕಾಯಿ ಕಟ್ಟಿ ನಾವು ಏನೋ ಸ್ವಲ್ಪ ಹಂಗೆ ಬೇಡ್ಕೊಂಡ್ವಿ. ಸ್ವಾಮಿಯವರು ಒಂದು ಕಟ್ಟಿ ಬೇಡ್ಕೊಂಡಾರ, ನಾವು ಒಂದು ಕಟ್ತಾ ಇದ್ದೀವಿ. ನೋಡೋಣ ಈಡೇರ್ತೈತೋ ಈಡೇರಲ್ಲ ಗೊತ್ತಿಲ್ಲ, ನಂಬಿಕೆ ಕಟ್ಟಬೇಕು ಅಂತ. ಸೊ ಸ್ವಾಮಿಯವ್ರು ಹೇಳಿದ್ರಲ್ಲ, ಅವರು ಕಟ್ಟಿದ್ರು, ನಾವು ಒಂದು ಕಟ್ಟಿ ನೋಡೋಣ. ಇವಾಗ ಇದು ಸಕ್ಸಸ್ ಆತಂದರೆ ಇನ್ನೊಂದು ಸಲ ಹೋಗ್ತೀನಲ್ಲ ಅವಾಗ ಹೇಳ್ತೀನಿ ಸಕ್ಸಸ್ ಆಯ್ತಾ ಇಲ್ಲ ಅಂತಂದು. ಇಲ್ಲಿ ಭಾಳ ಜನ ಕಟ್ಟಿದ್ದಾರೆ. ಆಮೇಲೆ ಭಾಳ ಜನ ಹೇಳ್ತಾಯಿದ್ರು ಎಲ್ಲ ಚೆನ್ನಾಗಾಗಿದೆ ನಮಗೆ ಅಂತಂದು. ಸೊ ನೀವು ದರ್ಶನ ಮಾಡ್ಕೊಳ್ಳಿ ಹಂಗೆ ಅಮ್ಮನವ್ರನ್ನ. ಹಂಗೆ ಇಲ್ಲೇ ಅವ್ರ ಸಮಾಧಿ ಕೂಡ ಇದೆ. ನಾನು ಮತ್ತೆ ಇನ್ನೇನು
ಹಂಗೆ ಸ್ವಲ್ಪ ಟೆಂಪಲೆಲ್ಲ ಸುತ್ತರಿದ ಮೇಲೆ ಪ್ರಸಾದ ಇದೆ ಇಲ್ಲಿ. ಸೊ ಪ್ರಸಾದ ತಿನ್ನೋಣ ಅಂತ ಹೋಗಿ ಪ್ರಸಾದನ ತಿನ್ಕೊಂಬಂದ್ವಿ. ಅಂದರೆ ಫಸ್ಟ್ ಟೈಮ್ ಸ್ವಲ್ಪ ಡಿಫ್ರೆಂಟ್ ಇತ್ತು ಪ್ರಸಾದ. ಈ ಪ್ರಸಾದ ತಿನ್ನೋದು ಒಟ್ಟು ಚೆನ್ನಾಗಿತ್ತು. ಸೊ ಇವಾಗ ನೆಕ್ಸ್ಟು ನಾವು ಯಾವ ಪ್ಲೇಸಿಗೆ ಹೋಗ್ತೀನಿ ಅಂತಂದು ಹೇಳಲ್ಲ, ಅದ್ರ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ಸ್ವಲ್ಪ ಟೈಮ್ ತೊಗೋಬೋದು, ಇದಕ್ಕೆ ಟೈಮ್ ತಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಟೈಮ್ ಬೇಕೋ ಗೊತ್ತಿಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಟೈಮ್ ಆಗುತ್ತೆ. ಬಾದಾಮಿಗೆ ಹೋಗಿದ್ವಿ. ಸೊ ಅದು ಫುಲ್ ವೀಡಿಯೋ ಮಾಡಿದ್ದೀನಿ, ಅದನ್ನ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಓಕೆ, ಟೇಕ್ ಕೇರ್, ಬಾಯ್.